ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಲೋಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ ಅದರ 30ನೇ ವಚನದಿಂದ 37ನೇವರೆಗೂ. ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರ್ಜೀವ ಮಾಡಿ ಬಿಟ್ಟು ಹೋದರು. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ ಹೇಳು ಎಂದು ಕೇಳಿದ್ದಕ್ಕೆ ಆ ಧರ್ಮೋಪದೇಶಕನು ಅವನಿಗೆ ದಯ ತೋರಿಸಿದವನೇ ಅಂದನು. ಆಗ ಯೇಸು ಅವನಿಗೆ, ಹೋಗು, ನೀನು ಅದರಂತೆ ಮಾಡು ಎಂದು ಹೇಳಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಆತನು ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿಕೊಂಡು, ಅಂದರೆ ಕಳ್ಳರು ಆತನ ಗಾಯವಾಗಷ್ಟು ಹೊಡೆದು ಆತನೆಲ್ಲದಲ್ಲಿರುವಂಥ ದೋಚಿಕೊಂಡು ಆತನ ಅರ್ಜೀವ ಅಂದರೆ ಪೂರ್ತಿ ಸತ್ತು ಹೋಗುವಂಥ ಸ್ಥಿತಿಯಲ್ಲಿ ಆತನನ್ನು ಮಾಡಿ ಒಗೆದು ಹೋಗಿಬಿಡ್ತಾರೆ. ಹೋಗುವಾಗ ಒಬ್ಬ ಯಾಜಕನು ಒಬ್ಬ ಲೇವಿಯನು ಕೂಡ ಬರ್ತಾರೆ. ಅವರು ಯಾರೂ ಆತನನ್ನು ನೋಡೋದಿಲ್ಲ. ಆಗ ಒಬ್ಬ ಸಮಾರ್ಯದವನು ಆತನ ಬಂದು ಕನಿಕರಿಸಿ, ಅಂದರೆ ಆತನಿಗೆ ಆದಂಥ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷಾರಸವು ಕಟ್ಟಿ ಆತನನ್ನು ಆರೈಕೆ ಮಾಡಿ ಮನೆಯಲ್ಲಿ ಇಟ್ಟುಕೊಂಡು ಮತ್ತೆ ಮರುದಿನ ಒಯ್ದು ಡಾಕ್ಟರ್ ಬಳಿಗೆ ಹೋಗಿ ಆತನನ್ನು ಆರೈಕೆ ಮಾಡೋದಕ್ಕೆ ಡಾಕ್ಟ್ರಿಗೆ ಹೇಳಿ ಆತನಿಗೆ ಹಣ ಕೊಟ್ಟು 2 ಬೆಳ್ಳಿ ನಾಣ್ಯಗಳು ಕೊಟ್ಟು ಹೇಳ್ತಾನೆ, ಆತನು ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಆದರೆ ನಾನು ಹೊರಳಿ ಹಿಂದೆ ತಿರುಗಿ ಬಂದಾಗ ಕೊಡ್ತೀನಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವಿಲ್ಲಿ ನೋಡುವಾಗ ಆತನು ಒಬ್ಬ ಬರುವಾಗ ಯೆರೂಸಲೇಮಿನಿಂದ ಯೆರಿಕೋವಿಗೆ ಹೋಗುವಾಗ ಕಳ್ಳರ ಕೈಗೆ ಸಿಕ್ಕು ಆತನನ್ನು ಏನು ಮಾಡಿದ್ರು ಅಂದರೆ ಆತನ ಗಾಯವಾಗಷ್ಟು ಆತನನ್ನು ಹೊಡೆದು ಆತನಿರುವಂಥ ಸುಲಿಗೆ ಮಾಡಿಕೊಂಡು ಹೋದರು ಅಂತ ನೋಡಿ. ಅಲ್ಲಿ ಅವನಿಗೆ ಹೊಡೆದು ಅದನ್ನು ಹೊಡೆದು ಎಲ್ಲ ಕಸಿದುಕೊಂಡು ಹೋದರು. ಆದರೆ ಆತನ ಅರ್ಜೀವ ಅಂದರೆ ಸಾಯುವಂಥ ಸ್ಥಿತಿಯಲ್ಲಿ ಆತನ ಹೊಡೆದು ಬಿಟ್ಟು ಹೋದರು ಅಲ್ಲೇ. ಆದರೆ ಅಲ್ಲಿ ಒಬ್ಬ ಲೇವಿಯವನು ಮತ್ತು ಯಾಜಕನು ಇಬ್ಬರು ಕೂಡ ಬಂದರು. ಆದರೆ ಆತನು ಕೂಡ ವಾರಿಯಾಗಿ ಹೋದ, ಇವತನು ಕೂಡ ವಾರಿ ಅಂದರೆ ಸೈಡಾಗಿ ಹೋದರು, ಆದರೆ ನೋಡಲಿಲ್ಲ. ಆ ಸಮಾರ್ಯದನು ಇದ್ದಲ್ಲಿಗೆ ಬಂದು, ಅಂದರೆ ಅಲ್ಲಿ ಹೋಗುವಾಗ ಆತನು ಸಮಾರ್ಯದನು ಹೊಂಟಿದ್ದ, ಅಲ್ಲಿ ಬಂದು ಏನು ಮಾಡ್ದ ಅಂದರೆ ಆತನನ್ನು ನೋಡಿ ಹತ್ತಿರಕ್ಕೆ ಹೋಗಿ ಕನಿಕರಿಸಿ ಆತನಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ಆತನ ಗಾಯಗಳಿಗೆ ಏನು ಮಾಡ್ದ, ಎಲ್ಲ ಕಟ್ಟಿ ಆತನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಆತನ ಆರೈಕೆ ಮಾಡಿ ತನ್ನ ಮನೆಯಲ್ಲಿ ಇಟ್ಟುಕೊಂಡು ಏನು ಮಾಡ್ದ. ಆಮೇಲೆ ಮರುದಿನ ಏನು ಮಾಡ್ದ, ಮರುದಿನ ಅವನ 2 ಹಣಗಳನ್ನು ತೆಗೆದುಕೊಂಡು ಛತ್ರದವನಿಗೆ ಕೊಟ್ಟ ಅಂತ ನೋಡಿ. ಮರುದಿನ ಒಯ್ದು ಆತನ ಛತ್ರದವನಿಗೆ ಕೊಟ್ಟು ಅದನ್ನು ಇನ್ನೂ ಹೆಚ್ಚಾಗಿ ಏನಾದರೂ ವೆಚ್ಚ ಆದರೆ ಹಿಂದಿರುಗಿ ಬಂದಾಗ ಕೊಡ್ತೀನಿ ಅಂತ ಹೇಳ್ದ. ಅಂದರೆ ಆ ಡಾಕ್ಟ್ರಿಗೆ ಈತನೇನು ಮಾಡ್ದ, ಸಮಾರ್ಯದವನು ಹೇಳ್ದ. ನೋಡಿ, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಲ್ಲಿ ಎಷ್ಟು ಇದೆ ಅಂತ. ಅದಕ್ಕಾಗಿ ನೀವು ಕೂಡ ಅದೇ ರೀತಿಯಾಗಿ ಬೆಳೆಯೋಣ. ಯಾಕಂದರೆ ನಾವು ದೇವರ ಹೇಳ್ತದೆ 27ನೇ ವಚನದಲ್ಲಿ, ಲೋಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ ಹೇಳುತ್ತದೆ, ನಿನ್ನ ಕರ್ತನಾದ ದೇವರನ್ನು ಪೂರ್ಣ ಪ್ರಾಣದಿಂದ ಪೂರ್ಣ ಬುದ್ಧಿಯಿಂದಲೂ ನೀನು ಪ್ರೀತಿಸಬೇಕಂತ, ಹಾಗೆ ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸಬೇಕಂದ್ರೆ ನಾವು ಮಾಡುವಂಥ ಸಹಾಯ ಆಗಲಿ ಇದು ಆಗಲಿ, ನಾವು ಇನ್ನೊಬ್ರಿಗೆ ಮಾಡುವಾಗ, ನಾವು ಯಾರಿಗೇ ಆಗಲಿ ಮಾಡುವಾಗ ಸಹಾಯ ಮನಪೂರ್ವಕವಾಗಿ ಅದು ಇರಬೇಕು. ಅಂದರೆ ನಮಗೆ ಅದು ಅರ್ಧಂಬರ್ಧ ಅಂದರೆ ನಮ್ಮ ಮನಸ್ಸಿನಲ್ಲಿ ಅರ್ಧಂಬರ್ಧ ಇದ್ದರೆ ಅದು ಉಪಯೋಗ ಇಲ್ಲ. ಯಾಕಂದರೆ ಮನಪೂರ್ವಕವಾಗಿ ಮಾಡಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡಲಿ. ಪರಲೋಕಗಳ ಒಡೆಯನಾದ ದೇವರಪ್ಪ, ನಿನಗೆ ಸ್ತೋತ್ರ ಸ್ವಾಮಿ ರಾಜ. ಈ ದಿನವೂ ವಾಕ್ಯದೊಂದಿಗೆ ಮಾತನಾಡಿದ್ದೀರಿಪ್ಪ. ಹೌದು ಸ್ವಾಮಿ, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಾಗ ಮನಪೂರ್ವಕವಾಗಿ ಸಹಾಯ ಮಾಡಬೇಕೆಂದು ನಿನ್ನ ವಾಕ್ಯ ಹೇಳುತ್ತದೆ ಕರ್ತನೆಪ್ಪ. ಅದಕ್ಕಾಗಿ ಇಲ್ಲಿ ಕೂಡಿ ಬಂದಂಥ ಪ್ರತಿಯೊಬ್ಬರಿಗೆ ಪ್ರಾರ್ಥಿಸ್ತೀನಪ್ಪ. ವಿಡಿಯೋ ನೋಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆಪ್ಪ. ಅವ್ರಿಗಾಗಿ ನಾನು ಪ್ರಾರ್ಥಿಸ್ತೀನಿ ದೇವ ಅಪ್ಪ. ಕರ್ತನೆ, ಯಾರಿಗೆ ಆರೋಗ್ಯ ಇಲ್ಲ ಕರ್ತನೆ, ಆರೋಗ್ಯ ಕೊಡು ಕರ್ತನೆಪ್ಪ. ಯಾರಿಗೇನು ಸಮಸ್ಯೆ ಇದೆ ಕರ್ತನೆ, ಎಲ್ಲ ಬಿಡುಗಡೆ ಕೊಡಪ್ಪ. ಯೇಸುವಿನ ನಾಮದಲ್ಲಿ ತಂದೆಯಪ್ಪ. ಎಲ್ಲರನ್ನು ಮುಟ್ರಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.